ಚಪ್ಪಾಳೆಯವರಿಗೆ ಅವರನ್ನ ಅಭಿನಂದಿಸೋಣ. ಇದೆಯಲ್ಲ
ಪಂಚವಾದ್ಯ ಸವ್ಯಸಾಚಿಯಂತಿರುವ ಶ್ರೀ ನಾರಾಯಣ್ ಗಣೇಶ್ ಭಂಡಾರಿ ಮಂಜುವಣಿಯವರಿಗೆ ಉತ್ತರ ಕನ್ನಡ ಜಿಲ್ಲಾ ಭಂಡಾರಿ ಸಮಾಜ ಸುಧಾರಣಾ ಸಂಘವು ತನ್ನ 2ನೆಯ ಪಂಚವಾದ್ಯ ಸಮಾವೇಶದ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಪೂರ್ವಕವಾಗಿ ಅರ್ಪಿಸಿದ ಸನ್ಮಾನ ಪತ್ರ. ಮಾನ್ಯ ಶ್ರೀ ನಾರಾಯಣ್ ಗಣೇಶ್ ಭಂಡಾರಿಯವರೇ, ಪಂಚವಾದ್ಯ ಪ್ರಕಾರಗಳಲ್ಲಿಯೇ ಮಂಜುಗುಣಿ ಮತ್ತು ಸೋಂದಾಗಳಲ್ಲಿ ಪ್ರಚಲಿತಲ್ಲಿರುವ ವಾದನ ಶೈಲಿ ಬಳಸುವ ಉಪಕರಣಗಳು ಇತ್ಯಾದಿಗಳಲ್ಲಿ ವಿಶೇಷತೆಯನ್ನು ಹೊಂದಿದೆ. ಆ ಪ್ರಕಾರದಲ್ಲಿ ವರ್ತಮಾನದಲ್ಲಿ ನೀವು ಶ್ರೇಷ್ಠರು ಜ್ಯೇಷ್ಠರು ಆಗಿದ್ದ ಎನಿಸಿದ್ದೀರಿ. ಶ್ರೀ ಕ್ಷೇತ್ರ ಮಂಜುಗುಣಿಯಲ್ಲಿ ದಿನಾಂಕ 29/5/1959 ಜನಿಸಿದ ತಾವು ಕೌಟುಂಬಿಕ ಅನಾನುಕೂಲತೆ ಹಾಗೂ ಪರಿಸರದ ಪ್ರಭಾವದಿಂದಾಗಿ ನಿಮ್ಮ ಶಿಕ್ಷಣವು ಕೇವಲ 4ನೇ ವರ್ಗಕ್ಕೆ ಸೀಮಿತವಾಯಿತು. ಆದರೂ ಎದೆಗುಂದದೆ ನಮ್ಮ ಸುಲಕಸುಪಾದ ಪಂಚವಾದ್ಯ ನಡೆಸುವುದರಲ್ಲಿಯೇ ಪ್ರಾವೀಣ್ಯತೆಯನ್ನು ಪಡೆಯುವಲ್ಲಿ ಮುಂದಾದಿರಿ. ನಿಮ್ಮ ತಂದೆಯವರಿಂದಲೇ ಜಾನಪದ ವಿಧಾನದಿಂದ ಪಂಚವಾದ್ಯ ವಾದನವನ್ನು ಅಭ್ಯಾಸ ಮಾಡಿದ್ದೀರಿ. ನಂತರದ ದಿನಗಳಲ್ಲಿ ಡೋಳು, ಕಾಸ್ಮೋರು, ಶ್ರುತಿ ಹಾಗೂ ತಾಳ ಎಲ್ಲವುಗಳನ್ನು ಸಮರ್ಥವಾಗಿ ನುಡಿಸಬಲ್ಲರಾಗಿ ಪಂಚವಾದ್ಯದ ಸವ್ಯಸಾಚಿಯಾಗಿ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದೀರಿ. ಮದುವೆ, ಮುಂಜಿ ಮೊದಲಾದ ಮಂಗಳ ಕಾರ್ಯಗಳಲ್ಲಿ ಪಂಚವಾದ್ಯ ನುಡಿಸುವುದು ಹಾಗೂ ಶ್ರೀ ಕ್ಷೇತ್ರ ಮಂಜುಗುಣಿ ಹಾಗೂ ಸೋಮಸಾಗರ ದೇವಾಲಯಗಳಲ್ಲಿ ಸೇವೆ ಸಲ್ಲಿಸುವುದನ್ನೇ ಪ್ರಧಾನ ವೃತ್ತಿಯನ್ನಾಗಿ ಅಂಗೀಕರಿಸಿದ್ದೀರಿ. ಗಣೇಶ ಚೌತಿಯ ಸಂದರ್ಭದಲ್ಲಿ ಮಣ್ಣಿನಿಂದ ಗಣಪತಿ ವಿಗ್ರಹವನ್ನು ತಯಾರಿಸುವುದರಲ್ಲಿಯೂ ನೀವು ಸಿದ್ಧಸ್ಥರು. ಇದಲ್ಲದೆ ಬಡಿಗೆತನ, ಇದನ್ನು ಉತ್ತಮವಾಗಿ ನಡೆಸುವ ನೈಪುಣ್ಯತೆಯನ್ನು ಸಾಧಿಸಿಕೊಂಡಿದ್ದೀರಿ. ಹೀಗೆ ಬಹುಮುಖ ಪ್ರತಿಭೆಯನ್ನು ಹೊಂದಿದ ನಿಮ್ಮ ಜೀವನವು ಮುಂದಿನ ದಿನಗಳಲ್ಲಿ ಸುಖಮಯವಾಗಲೆಂದು ಹಾರೈಸುತ್ತೇವೆ. ವಂದನೆಗಳೊಂದಿಗೆ ಅಧ್ಯಕ್ಷರು, ಕಾರ್ಯದರ್ಶಿ, ಸರ್ವ ಸದಸ್ಯರು, ಉತ್ತರ ಕನ್ನಡ ಜಿಲ್ಲಾ ಭಂಡಾರಿ ಸಮಾಜ ಸುಧಾರಣಾ ಸಂಘ, ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು. ಸಹಾಯನ ಕರೆದು ನಾರಾಯಣ್ ಗಣೇಶ್ ಭಂಡಾರಿ ಅವರಿಗೆ ವೇದಿಕೆ ಎಲ್ಲ ಗಣ್ಯರು ಸನ್ಮಾನಿಸಬೇಕಾಗಿದೆ. ಚಪ್ಪಾಳೆಯೊಂದಿಗೆ ನಾರಾಯಣ್ ಭಂಡಾರಿ ಅವರಿಗೆ ಅಭಿನಂದಿಸೋಣ. ಯಕ್ಷಗಾನ ಹಿಮ್ಮೇಳದ ಕಲಾವಿದರು ಆದ ಶ್ರೀ ದತ್ತಾತ್ರೇಯ ನಾರಾಯಣ್ ಭಂಡಾರಿ ಕಲ್ಲಬೆಂದಿಗೆ ಉತ್ತರ ಕನ್ನಡ ಜಿಲ್ಲಾ ಭಂಡಾರಿ ಸಮಾಜ ಸುಧಾರಣಾ ಸಂಘವು ತನ್ನ 2ನೇ ಪಂಚವಾದ್ಯ ಸಮಾವೇಶ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಪೂರ್ವಕವಾಗಿ ಅರ್ಪಿಸಿದ ಸನ್ಮಾನ ಪತ್ರ. ಮಾನ್ಯ ಶ್ರೀ ದತ್ತಾತ್ರೇಯ ನಾರಾಯಣ್ ಭಂಡಾರಿ ಅವರೇ, ಕುಮಟಾ ತಾಲೂಕಿನ ಕಲ್ಲಬ್ಬೆ ನಿವಾಸಿಗಳಾದ ದಿವಂಗತ ನಾರಾಯಣ್ ರಾಮ್ ಭಂಡಾರಿ ಅವರ ಮಗನಾಗಿ ದಿನಾಂಕ 1/1/1949 ಕಲ್ಲಬ್ಬೆ ಗ್ರಾಮದಲ್ಲಿ ಜನಿಸಿದಿರಿ. ಆಗಿನ ಪರಿಸರದ ಪ್ರಭಾವದಿಂದ ಹೆಚ್ಚಿನ ವಿದ್ಯಾಭ್ಯಾಸವು ನಿಮಗೆ ಲಭಿಸಲಿಲ್ಲ. ನಿಮ್ಮ ತಂದೆಯವರಾದ ನಾರಾಯಣ ಭಂಡಾರಿ ಅವರು ಪ್ರಸಿದ್ಧ ಶಹನಾಯಿ ವಾದಕರಾಗಿದ್ದರು. ಪಟ್ಟಣ ಮನೆತನವೆಂತಲೇ ಪ್ರಸಿದ್ಧವಾದ ನಿಮ್ಮ ಕುಟುಂಬದಲ್ಲಿ ನಿಮ್ಮ ದೊಡ್ಡಪ್ಪ ಹಾಗೂ ಚಿಕ್ಕಪ್ಪಂದಿರೆಲ್ಲರೂ ಪಂಚವಾದ್ಯ ಹಾಗೂ ಯಕ್ಷಗಾನದ ಹಿಮ್ಮೇಳದಲ್ಲಿ ಪ್ರಸಿದ್ಧರಾಗಿದ್ದರು. ಅಂತಹ ಪ್ರಸಿದ್ಧವಾದ ಕುಟುಂಬದ ಸದಸ್ಯರಾದ ನಿಮ್ಮ ತಂದೆಯವರಿಂದಲೇ ಶಹನಾಯಿ ಬಾರಿಸುವುದನ್ನು ಕಲಿತು ಗೋಳು, ತಾಸುಮೂರು ಕೃತಿಗಳನ್ನು ಬಾರಿಸಲು ನಿಮಗೆ ನೀವೇ ಗುರುವಾಗಿ ಕಲಿತುಕೊಂಡಿರಿ. ಇದಲ್ಲದೆ ನೀವು ಯಕ್ಷಗಾನದಲ್ಲಿಯೂ ಮೃದಂಗ ಹಾಗೂ ಚಂಡಗಳನ್ನು ನುಡಿಸಬಲ್ಲಿರಿ. ಪಂಚವಾದ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಪ್ರದರ್ಶನ ನೀಡಿ ಭಲೆ ಎನಿಸಿಕೊಂಡಿದ್ದೀರಿ. ಪ್ರತಿ ವರ್ಷವೂ ರಾಮಚಂದ್ರಾಪುರ ಮಠಕ್ಕೆ ಹೋಗಿ 1 ದಿನವಾದರೂ ನಿಮ್ಮ ಸೇವೆಯನ್ನು ಸಲ್ಲಿಸಿ ಬರುತ್ತಾ ಇದ್ದೀರಿ. ಇದು ನಿಮ್ಮ ಧಾರ್ಮಿಕ ಶ್ರದ್ಧೆಗೆ ಉದಾಹರಣೆಯಾಗಿರುತ್ತದೆ. ಗೋಕರ್ಣದಂತಹ ಪುಣ್ಯಕ್ಷೇತ್ರಗಳಲ್ಲಿ ನೀವು ಆಗಾಗ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತೀರಿ. ಸದ್ಯದಲ್ಲಿ ನೀವು ದೇವಿ ಮನೆಯ ದುರ್ಗಾದೇವಿ ದೇವಸ್ಥಾನದಲ್ಲಿ ಪ್ರಸಾದ ವಿತರಕರಾಗಿ ಸೇವೆ ಸಲ್ಲಿಸುತ್ತಾ ಇದ್ದೀರಿ. ಮಾನ್ಯರೇ, ನಿಮ್ಮ ಆರಾಧ್ಯ ದೇವಿಯಾದ ದೇವಿ ಮನೆ ದುರ್ಗಾದೇವಿಯು ನಿಮಗೆ ಆರೋಗ್ಯ ಐಶ್ವರ್ಯಗಳನ್ನು ನೀಡಲಿ ಎಂದು ಹಾರೈಸುತ್ತೇವೆ. ಮಾನ್ಯರೇ, ಇದು ತಮಗೆ ವಂದನೆ. ದತ್ತಾತ್ರೇಯ ನಾರಾಯಣ ಭಂಡಾರಿ ಅವರಿಗೆ ವೇದಿಕೆಯ ಎಲ್ಲ ಸದಸ್ಯರು, ಎಲ್ಲ ಗಣ್ಯರು ಸನ್ಮಾನಿಸಬೇಕಾಗಿ ವಿನಂತಿ. ಚಪ್ಪಾಳೆಯೊಂದಿಗೆ ದತ್ತಾತ್ರೇಯ ಭಂಡಾರಿ ಅವರನ್ನು ಅಭಿನಂದಿಸೋಣ.
ಶ್ರೀ ರಾಮಚಂದ್ರ ಭಂಡಾರಿ ಕರ್ಕಿ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯ ಶ್ರೀ ರಾಮಚಂದ್ರ ಭಂಡಾರಿ ಅವರೇ, ನೀವು ಕರ್ಕಿ ಮನೆತನದಲ್ಲಿ ಜನಿಸಿದ್ದೀರಿ. ಸಾಂಪ್ರದಾಯಿಕವಾದ ಕಲಾ ಪ್ರಕಾರದ ಮೇಲೆ ಕರ್ಕಿ ಮನೆತನ ಒಂದು ವಿಶಿಷ್ಟವಾದಂಥ ಮುದ್ರೆಯನ್ನು ಒತ್ತಿ ತನ್ನ ತನವನ್ನು ಪ್ರತಿಷ್ಠಾಪಿಸಿದೆ. ಅಂತಹ ಪ್ರತಿಷ್ಠಿತವಾದ ವಂಶವೃಕ್ಷದಲ್ಲಿ ಒಂದು ರೆಂಬೆಯಾಗಿ ಬೆಳೆದು ಬಂದವರು ತಾವು. ಪಂಚವಾದ್ಯದ ಸರ್ವಸಾಕ್ಷಿ ಹಾಗೂ ಯಕ್ಷಗಾನ, ಮೃದಂಗ, ಚಂಡವಾದದಲ್ಲಿ ನೈಪುಣ್ಯತೆ ಪಡೆದ ಶ್ರೀ ಕೇಶವ ಭಂಡಾರಿ ಕರ್ಕಿ ಅಂತವರ ಪ್ರಸಿದ್ಧವಾದ ಕೇಶವ ಭಂಡಾರಿ ಕರ್ಕಿ ಹಾಗೂ ಸರಸ್ವತಿಯವರ ಜ್ಯೇಷ್ಠ ಪುತ್ರನಾಗಿ ದಿನಾಂಕ 1/6/1950ರಲ್ಲಿ ಜನಿಸಿದೆ. ರಾಮಚಂದ್ರ ನಾಮಾಂಕಿತನಾದರೂ ಕರ್ಕಿ ರತ್ನ ಎಂತಲೇ ಸಮಾಜದ ಎಲ್ಲರಿಂದ ಗುರುತಿಸಿಕೊಂಡವರು ನೀವು. ಹೆಚ್ಚಿನ ವಿದ್ಯಾಭ್ಯಾಸವು ಲಭ್ಯವಾಗದೇ ಇದ್ದರೂ ದೊಡ್ಡವರಾದಂತಹ ತಾವು ವಾದ್ಯದ ಕಸುಬನ್ನೇ ಜೀವನಾಧಾರವಾಗಿ ಪರಿಗ್ರಹಿಸಿದಿರಿ. ಡೋಳು, ತಾಸ್ಮೋರು, ಶ್ರುತಿ ಎಲ್ಲವನ್ನೂ ಬಾರಿಸಿ ಬಲ್ಲವರಾಗಿದ್ದರೂ ಡೋಳು ವಾದನದಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿದ್ದೀರಿ. ಒಂದು ರೀತಿಯಲ್ಲಿ ಗುಂಡು ಭಂಡಾರಿ ತಾಸ್ಮೋರು, ದತ್ತ ಭಂಡಾರಿ ಡೋಳು ಇದು ಎರಡು ಬೇರೆ ಬೇರೆ ತಲೆಮಾರಿನ ಶಹನಾಯಿ ವಾದಕರನ್ನು ಸಂತೃಪ್ತಿಗೊಳಿಸಿದೆ. ದಿವಂಗತ ಪಾಂಡುರಂಗ ಭಂಡಾರಿ ಹಾಗೂ ದಿವಂಗತ ಕೇಶವ ಭಂಡಾರಿ ಇಬ್ಬರಿಗೂ ಸಮರ್ಥ ಸಾಥ್ ನೀಡಿದ್ದೀರಿ. ಕೇಶವ ಭಂಡಾರಿಯವರಂತೂ ಡೋಳು, ತಾಸ್ಮೋರು ವಾದಕರಿಂದಲೇ ನಮ್ಮ ಮೇಳ ಬೆಳಕನ್ನು ಕಾಣುತ್ತಾ ಇದೆ ಎಂದು ಅನೇಕರಲ್ಲಿ ಹೇಳಿದ್ದಿದೆ. ಡೋಳಿನಲ್ಲಿ ಎಡವನ್ನು ಸ್ವಲ್ಪವಾಗಿ ಕಟ್ಟಿ ಹಿಡಿದು ಬಲದಿಂದ ಮಧುರವಾದ ಒಂದು ತರಹದ ಓಂಕಾರ ನಾದವನ್ನು ಹುಟ್ಟಿಸುವುದು ನಿಮಗಷ್ಟೇ ಸೀಮಿತವಾದಂಥ ಕಲೆ. ಡೋಳಿನಲ್ಲಿ ದೊಡ್ಡ ಪೆಟ್ಟು, ನಯವಾದ ಹಾಗೂ ಮಧುರವಾದ ಪೆಟ್ಟು ಎರಡೂ ವಿಧಾನಗಳಲ್ಲಿಯೂ ನೀವು ಸಮರ್ಥರಾಗಿದ್ದೀರಿ. ಇದಲ್ಲದೆ ಚರ್ಮವಾದ್ಯಗಳನ್ನು ತಯಾರಿಸುವುದರಲ್ಲಿಯೂ ನೀವು ಸಿದ್ಧಹಸ್ತರು. ಈಗಲೂ ನಿಮ್ಮ ಮನೆಯಲ್ಲಿ ಸ್ವಲ್ಪ ದೂರದಲ್ಲಿ ನಿಂತು ಆಲಿಸಿದರೆ ಪೋಂ ಪೋಂ ಎಂಬ ಸಪ್ಪಳವು ಕೇಳಿಸುತ್ತದೆ. ಅದು ನೀವು ಮನೆಯಲ್ಲಿ ಇದ್ದೀರಿ ಎನ್ನುವ ಗುರುತಾಗಿರುತ್ತದೆ. ಕೊನೆಯದಾಗಿ ಮಣ್ಣಿನಿಂದ ಗಣಪತಿಯನ್ನು ತಯಾರಿಸುವುದರಲ್ಲಿಯೂ ನೀವು ಸಿದ್ಧಹಸ್ತರು. ಜಿಲ್ಲೆಯ ಉಳಿದ ತಾಲೂಕುಗಳೆಲ್ಲ ಕರ್ಕಿಯ ಗಣಪತಿ ಎಂತಲೇ ಪ್ರಸಿದ್ಧಿ ಪಡೆದಿದೆ. ನೀವು ಈ ಗಣಪತಿ ತಯಾರಕ ಕಲೆಯನ್ನು ಮೆಚ್ಚಿ ಶ್ರೀ ಕ್ಷೇತ್ರ ಇಡಗುಂಜೆ ಧರ್ಮದರ್ಶಿ ಮಂಡಳಿಯವರು ನಿಮಗೆ ಸನ್ಮಾನ ಪತ್ರ ನೀಡಿ ಸನ್ಮಾನಿಸಿರುತ್ತಾರೆ. ಹೀಗೆ ವೈವಿಧ್ಯತೆಯಿಂದ ಕೂಡಿದ ನಿಮ್ಮ ಜೀವನವು ಮುಂದಿನ ದಿನಗಳಲ್ಲಿ ಸುಖಮಯವಾಗಿರಲಿ ಎಂದು ಹಾರೈಸುತ್ತೇವೆ. ನಿಮ್ಮ ಕುಲದೇವರಾದ ಶ್ರೀ ಸರ್ಪಕರ್ಣೇಶ್ವರನ ಅನುಗ್ರಹವು ನಿಮ್ಮನ್ನು ಸದಾ ಕಾಯುತ್ತಾರೆ ಎಂದು ವಂದನೆಯೊಂದಿಗೆ ರಾಮಚಂದ್ರ ಭಂಡಾರಿ ಅವರಿಗೆ ಎಲ್ಲ ವೇದಿಕೆಯ ಗಣ್ಯರು ಅಭಿನಂದಿಸಬೇಕಾಗಿ ವಿನಂತಿ. ಚಪ್ಪಾಳೆಯೊಂದಿಗೆ ರಾಮಚಂದ್ರ ಭಂಡಾರಿ ಅವರಿಗೆ ಅಭಿನಂದಿಸಬೇಕು. ಈ 81ರ ಇಳಿ ವಯಸ್ಸಿನಲ್ಲೂ ನಿಮ್ಮ ಕಾಯಕಕ್ಕೆ ಚ್ಯುತಿ ಬಾರದಂತೆ ಮುಂದುವರಿಸಿಕೊಂಡು ಬರುತ್ತಿರುವುದು ಮೆಚ್ಚಿನ ಸಂಗತಿ. ಜೀವಾಳ ಮೆತ್ತಗಿರಲಿ, ಎಷ್ಟೇ ಗಟ್ಟಿಯಾಗಿರಲಿ, ತಕ್ಷಣ ಬಾಯಲ್ಲಿಟ್ಟು ಅಪಶ್ರುತಿಯಾಗದಂತೆ ಸ್ವರ ಹೊಮ್ಮಿಸುವ ನಿಮ್ಮ ಕೌಶಲ್ಯ ನಿಜಕ್ಕೂ ಶ್ಲಾಘನೀಯವೇ ಸರಿ. ನಿಮಗೆ ಮೌರಿಯನ್ನು ಬಿಟ್ಟು ಉಳಿದ ಪಂಚವಾದ್ಯದ ಮುಸ್ತೈದೆ ಪರಿಕರ ನುಡಿಸುವ ಕಸುಬು ಇದ್ದರೂ ದನಿಯಲ್ಲಿ ಏರಿಳಿತವಾಗದಂತೆ ಸ್ವರ ಶುದ್ಧವಾಗಿ ಶ್ರುತಿ ಊದುವುದು ಅಪರೂಪ. ಹಾಗಾಗಿ ನೀವು ಶ್ರುತಿವಾದಕರಾಗಿಯೇ ಉಳಿದಿದ್ದು. ಮೇಳದಲ್ಲಿ ಒಮ್ಮೊಮ್ಮೆ ಡೋಳು ಬಾರಿಸುವುದು ಬರದಿದ್ದಾಗ ನೀವು ಶ್ರುತಿಯೊಟ್ಟಿಗೆ ಡೋಳು ಬಾರಿಸಿ ಕೊರತೆಯನ್ನು ಎಷ್ಟೋ ಬಾರಿ ನೀಗಿಸಿದ ಅನೇಕ ಉದಾಹರಣೆಗಳಿವೆ. ನೀವೊಬ್ಬ ಉತ್ತಮ ಕೃಷಿಕರು ಆಗಿರುತ್ತೀರಿ. ಕಲಿತದ್ದು ಕೇವಲ 4ನೇ ತರಗತಿ. ಆದರೆ ಈಗಿನ ಡಿಗ್ರಿ ಓದಿದವರಿಗಿಂತ ಕಮ್ಮಿ ಇಲ್ಲದ ಅನುಭವ ನಿಮ್ಮದು. ನಿಮ್ಮ ಮಾತಿನ ಮಧ್ಯ ಸರ್ವಜ್ಞನ ತ್ರಿಪದಿಯ
ಹಳಗನ್ನಡ ಶ್ಲೋಕವು ಉದಾಹರಣೆಯಾಗಿ ಇದ್ದೇ ಇರುತ್ತದೆ. ಮಿತಾಕ್ಷರಿ ಎನ್ನುವ ವಿಶಿಷ್ಟ ಭಾಷೆ ಮಾತನಾಡುತ್ತೀರಿ ತಾವು. ಅದು ತಮಗೆ ಸಿದ್ಧಿಸಿದ ಅಪರೂಪದ ಕಲೆ. ಅದೇ ಪ್ರಕಾರ ಹಿಂದೆ ಮುಂದಾಗಿ ಮಾತನಾಡುವುದರಲ್ಲೂ ನೀವು ನಿಸ್ಸೀಮರು. ರಾಮಾಯಣ ಮಹಾಭಾರತದ ಪೌರಾಣಿಕ ಕಥೆಗಳ ಅನುಭವ ತಮಗಿದೆ. ಹಳಗನ್ನಡವನ್ನು ಓದಿ ಅರ್ಥೈಸಿಕೊಳ್ಳುವುದಲ್ಲದೆ ಅದನ್ನು ವಿವರಿಸಿ ಹೇಳುವ ಸಾಮರ್ಥ್ಯ ನಿಮಗುಂಟು. ಹಿರಿಯರೇ, ಪ್ರತಿಯೊಬ್ಬರೊಂದಿಗೆ ಹಾಸ್ಯಮಿಶ್ರಿತವಾಗಿ ಭಾಷೆಯಿಂದ ಮಾತನಾಡಿ ಅವರನ್ನು ಸಂತೋಷಪಡಿಸುತ್ತಾ ನೀವು ಸಂತೋಷ ಪಡುತ್ತಾ ಯಾವುದಾದರೂ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುತ್ತಿರುವ ನಿಮ್ಮ ಜೀವನ ಹಸನಾಗಲಿ. ನೀವು ದೀರ್ಘಕಾಲ ಆನಂದದಿಂದ ಬಾಳಿರಿ ಎಂದು ಶ್ರೀ ಮಹಾಗಣಪತಿಯಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ವಂದನೆಗಳೊಂದಿಗೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಉತ್ತರ ಕನ್ನಡ ಜಿಲ್ಲಾ ಭಂಡಾರಿ ಸಮಾಜ ಸುಧಾರಣಾ ಸಂಘ, ಸ್ಥಳ ಸಹಾಯನ ಕಾರ್ಯಕ್ರಮ, ದಿನಾಂಕ 21/2/2016. ಶ್ರೀಯುತ ಲಕ್ಷ್ಮೀನಾರಾಯಣ ಭಂಡಾರಿ ಅವರಿಗೆ ಪತ್ರಕರ್ತರಾದಂತಹ ಜಿ.ವಿ. ಭಟ್ ಅವರು ಹಾಗೂ ವಿಡಂಬಾರಿ ಅವರು ಸನ್ಮಾನವನ್ನು ವಹಿಸಬೇಕಾಗಿ ವಿನಂತಿಸುತ್ತೇವೆ. ಯಶಸ್ವಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಒಂದು ದೇವಸ್ಥಾನದ ಅರ್ಚಕನ ಮಗನಾಗಿ ನನಗೆ ಭಂಡಾರಿ ಸಮುದಾಯದ ಜೊತೆಗೆ ತುಂಬ ಹತ್ತಿರದ ಒಂದು ರೀತಿ ನಂಟು. ನಮ್ಮ ವಿಠಲ್ ಭಂಡಾರಿಯವರ ಅಜ್ಜಿ ಚಿಕ್ಕಿ ಯಾವಾಗಲೂ ನಮ್ಮ ದೇವಸ್ಥಾನಕ್ಕೆ ಬಂದು ಅಲ್ಲಿ ದೇವಸ್ಥಾನದ ಪಾತ್ರೆಯನ್ನೆಲ್ಲ ತೊಳೆದಿಟ್ಟು, ಹಾಗೆ ಒಂದು ಚೆರು, ಈಶ್ವರನ ನೈವೇದ್ಯ ಮಾಡೋ ಚೆರು ತಗೊಂಡೋಗಿ ಅದನ್ನು ಊಟ ಮಾಡಿಸಿ ಅರಿ ಭಂಡಾರಿಯವ್ರನ್ನ ಬೆಳೆಸಿದರು. ಹಾಗೆ ಕುಪ್ಪಂಡಾರಿಯವರು, ಅವರು ಕೂಡ ಹಾಗೆ ಚಿಕ್ಕಿ ಕುಪ್ಪಂಡಾರಿಯವರು ಆ ಮನೆ ಇನ್ನೂ ನೆನಪಿದೆ. ಗಣಪತಿ ಭಂಡಾರಿಯವ್ರ ಮನೆ, ಕುಪ್ಪಂಡಾರಿಯವ್ರ ಮನೆ ಪಕ್ಕದ ಓರಿಯಲ್ಲಿ ಚಿಕ್ಕಿ ಇರ್ತಾ ಇದ್ರು. ನನಗೆ ಒಂದು ಮಾತು ಕೇಳ್ತಿದ್ರು, ಅವರು ಮಣಿ ಯಾವ ಬಂದ್ಯಾ ಶಾಲೆಗೆ ಹೋಗ್ತಿದ್ಯಲ್ಲ, ಅವೊಂದು ಪ್ರೀತಿಯನ್ನ ಕೊಟ್ಟು ಶಾಲೆಗೆ ಹೋದ್ರೆ ಒಳ್ಳೇದಾಗ್ತದೆ ಅಂತಕ್ಕಂಥ ಒಂದು ಮಾತನ್ನ ಅದಕ್ಕಾಗಿ ನಾನು ನೆನೆಸ್ಕೊಳ್ತೇನೆ. ಇನ್ನು ಚೌತಿ ಹಬ್ಬ ಭಂಡಾರಿಕೇರಿ ಗಣಪತಿ ನೋಡೋದು ನಮಗೆ ಬಹಳ ವಿಶೇಷ ಆಗಿತ್ತು. ಹೀಗೆ ಕುಪ್ಪಂಡಾರ ಮನೆಗೆ ಹೋಗಿ ಅಲ್ಲಿ ನೀಲ್ಕೋಟ್ ಭಂಡಾರ ಮನೆ, ಸುಬ್ರಹ್ಮಣ್ಯ ಭಂಡಾರಿ ಮನೆ, ಸುಬ್ರಾಯ ಭಂಡಾರ ಮನೆ ಹೀಗೆ ಸುತ್ತಕೊಂಡು ಸಕ್ಕರೆ ಬಾಳೆಹಣ್ಣು ಕೊಡ್ತಾ ಇದ್ರು. ನಾವು ಕೇಳಿದ್ರು ಬೇರೆ ಏನು ಕೊಡ್ತಾ ಇರಲಿಲ್ಲ, ಸಕ್ಕರೆ ಬಾಳೆಹಣ್ಣು ಕೊಡ್ತಾ ಇದ್ರು. ಆ ಒಂದು ಸಂತೋಷ, ಸಂಭ್ರಮ ನನ್ನ ಪಾಲಿಗಿದೆ. ಆನಂದ್ ಭಂಡಾರಿಯವರು ನೇರವಾಗಿ ನನಗೆ ಶಿಕ್ಷಕರಲ್ಲ, ಅವರು ತಮ್ಮ ವ್ಯಕ್ತಿತ್ವದ ಮುಖಾಂತರವಾಗಿ, ಅವರ ಚಿಂತನೆಗಳ ಮುಖಾಂತರವಾಗಿ, ಬರಹಗಳ ಮುಖಾಂತರವಾಗಿ ನನ್ನಂಥವನನ್ನು ಬೆಳೆಸಿದವರು. ಅವರು ಅವರ ಹರಿಶ್ಚಂದ್ರ ನಾಟಕದಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ರು, ಅವರು ಮರ್ಗಿ ಮಗಳು ದುರ್ಗಿ ಅನ್ನುವಂಥ ಅದ್ಭುತವಾದಂಥ ಒಂದು ಪಾತ್ರ. ಅದು ಕೂಡ ನಮ್ಮ ರಂಗಭೂಮಿ ಅಂತ ಚಟುವಟಿಕೆಗೆ ಪ್ರೇರಣೆ ನೀಡಿರ್ತಕ್ಕಂಥದ್ದು. ಹೊಸ ಕುಡಿ ದೇವಸ್ಥಾನದ ಅಲ್ಲಿ ರಥೋತ್ಸವ ಮಾಡ್ತಕ್ಕಂಥ ಕುಟುಂಬದವರಾದ ನನಗೆ ನಮ್ಮ ಸುಬ್ರಾಯ ಭಂಡಾರ ಫಳ ಯಾವತ್ತೂ ಆಕರ್ಷಣೆ. ಬಹುಶಃ ಜಾನಪದ ಆಗಲಿ ಯಾವುದೇ ಆಗಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟನ್ನು ನಾವು ಇಂಟರ್ನೆಟ್ನಲ್ಲಿ ತೆಗೆದು ನೋಡಿದರೆ ಫಳದಂಥ ಇನ್ನೊಂದು ವಾದ್ಯ ಎಲ್ಲೂ ಇಲ್ಲ. ಅದು ಹೊರಡಿಸುವ ಅದ್ಭುತವಾದಂಥ ನಾದ ಇದೆಯಲ್ಲ, ಆ ಕಟ್ಟೆ ಭಟ್ರು ಬಲಿ ಹೊತ್ತಿಗೆ ಆ ಕುಂಬಳಕಾಯಿ, ಕುಂಕುಮ ಇದೆಲ್ಲ ಮಧ್ಯರಾತ್ರಿ ಇವರ ಫಳ, ಅದೊಂದು ರೋಚಕವಾದಂಥ ಅನುಭವ, ಅದನ್ನು ಕೇಳ್ತಕ್ಕಂಥದ್ದು. ಇಂತಹ ಅದ್ಭುತವಾದಂತಹ ಅನುಭವ ನನಗಾಗಿದೆ. ನಾನೊಬ್ಬ ಆನಂದ್ ಶೆಟ್ಟಿ ಬಳಗದವನಾದ್ರಿಂದ ಮುರುಡೇಶ್ವರ ಭಂಡಾರ ಪರಿಚಯ, ಹೀಗೆ ಎಲ್ಲರೂ ಪರಿಚಯದವರಾಗಿ ಸಿಗ್ತೇವೆ, ಮಾತಾಡ್ತೇವೆ, ಪ್ರೀತಿಯನ್ನು ವಿನಿಮಯ ಮಾಡಿಕೊಳ್ತೇವೆ. ಒಂದು ರೀತಿಯಲ್ಲಿ ಶ್ರಮ ಪಡ್ತಕ್ಕಂಥ ಒಂದು ದೇವರ ಎಲ್ಲ ಕಾರ್ಯಗಳು ಸುರಳಿತ ಆಗೋದಕ್ಕೆ ಭಂಡಾರಿ ಸಮುದಾಯ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಪಂಚವಾದ್ಯದ ವಾದಕರಾಗಿ ಮಾತ್ರವಲ್ಲ, ಕಲಾವಿದರಾಗಿ ಕೂಡ. ಕರ್ಕಿ ಭಂಡಾರ ಮಾಡ್ತಕ್ಕಂಥ ಗಣಪತಿ, ನಾನು ಅವ್ರು ಯಾವಾಗ ಶುರು ಮಾಡಿರೋ ಗೊತ್ತಿಲ್ಲ. ನಾನು ಪತ್ರಕರ್ತನಾದ್ಮೇಲೆ ಒಂದು 45-50 ವರ್ಷದಿಂದ ಪ್ರತಿ ವರ್ಷ ಅಲ್ಲಿ ಹೋಗೋದು, ಬರೆಯೋದು, ಆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ.
ಈ ವರ್ಷ ಇದ್ದ ಗಣಪತಿ ಮುಂದಿನ ವರ್ಷ ಇಲ್ಲ, ಮುಂದಿನ ವರ್ಷ ಅದಕ್ಕೆ ಮುಂದಿನ ವರ್ಷ ಇಲ್ಲ, ಯಾವ ಅಚ್ಚರನ್ನು ಬಳಸದೆ ಸ್ವಂತ ಕೈಯಿಂದ ಅದನ್ನು ಮಾಡ್ತಾರೆ, ಕಷ್ಟಪಟ್ಟು ಮಾಡ್ತಾರೆ. ಅದು ಸಿಗ್ತಕ್ಕಂಥ ಮಳೆಗಾಲದ ಒಂದು ಕೆಲಸ ಸಿಗ್ತಕ್ಕಂಥ ಪ್ರತಿಫಲ ಏನಿಲ್ಲ. ಆರ್ಥಿಕ ದೃಷ್ಟಿಯಿಂದ ನೋಡಿದರೆ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ನಾನು ಅಲ್ಲಿ ಮೆಚ್ಕೊಂಡಂತ ಬಹಳ ದೊಡ್ಡ ಗುಣ ಅಂದರೆ ಚೌತಿಗೆ 4 ದಿವಸ ಇರೋ ಕೆಲಸ ನಿಲ್ಲಿಸ್ತಿದ್ರು ಅವರು. ಯಾಕೆ ನೋಡ್ಲಿಕ್ಕೆ ಬರುವವರು, ಕೆಲಸ ಮಾಡೋದಕ್ಕೆ ಕೊಡೋದಿಲ್ಲ. 400-500 ಗಣಪತಿಯನ್ನು ಒಂದೇ ಕಡೆ ನೋಡೋಕ್ಕಾಗ್ತದೆ ಅಂತ ಹೇಳ್ಕೊಂಡು ಜನ ಮಕ್ಕಳು ಅವರು ಇವರು ಎಲ್ಲ ಬರ್ತಾರೆ, ಬೆರಳು ಮುರಿದಾಕ್ತಾರೆ, ಹೀಗೇನೋ ಮೂರ್ತಿಯ ಬಣ್ಣ ಮುಟ್ಟಿ ನೋಡ್ತಾರೆ, ಸರಿ ಬಂದಿದೆ ಹೀಗೆಲ್ಲ ಮಾಡಿ ಒಂದು ಚೂರು ಮಾತಾಡಿದ್ರೆ ಅತ್ಯಂತ ಸಹನೆಯಿಂದ ತಮ್ಮ ಕೆಲಸ ನಿಲ್ಲಿಸಿ, ರಾತ್ರಿ ಕೆಲಸ ಮಾಡೋದನ್ನ ನಿಲ್ಲಿಸಿ ಹಾಗೆಲ್ಲ ಕೂತ್ಕೊಂಡಿದ್ದು ಜನ ಬಂದು ಸಂತೋಷ ಪಟ್ಟು ಹೋಗೋದನ್ನ ಇವರು ನೋಡಿ ಸಂತೋಷ ಪಡ್ತಾ ಇದ್ರು. ಈ ದೊಡ್ಡ ಗುಣ ಇದೆಯಲ್ಲ, ಸಾಮಾನ್ಯವಾಗಿ ಒಂದು ಸಣ್ಣ ಪುಟ್ಟ ಮೂರ್ತಿ ಮಾಡ್ಲಿಕ್ಕೆ ಬಂದವನೇ ಬಹಳ ದೊಡ್ಡ ಕಲಾವಿದನಾಗಿ ಪತ್ರಿಕೆಯಲ್ಲಿ ಪ್ರಚಾರ ತಗೊಂಡು ಎಷ್ಟೆಲ್ಲ ಪ್ರಶಸ್ತಿ ತಗೊಳ್ಳುವಾಗ ಚೌತಿಯ ಆಚರಣೆಗೆ ಪ್ರೇರಕ ಮುಖ್ಯವಾಗಿ ಇರ್ತಕ್ಕಂಥ ಗಣಪತಿಯನ್ನು ಮೂರ್ತಿಯನ್ನು ಮಾಡುವ ಮುಖಾಂತರವಾಗಿ ಒಂದು ದೊಡ್ಡ ಸಂಪ್ರದಾಯಕ್ಕೆ ಭಂಡಾರಿ ಸಮಾಜ ಬಹಳ ದೊಡ್ಡ ಕೊಡುಗೆ ಸಂದಿದೆ. ಅದಕ್ಕೂ ಕೂಡ ನಾನು ಅಭಿಮಾನ ಪಟ್ಕೊಂಡಿದ್ದೇನೆ. ಇನ್ನು ಯಕ್ಷಗಾನದ ಕಲಾವಿದರಾಗಿ, ಹಿಮ್ಮೇಳದ ಕಲಾವಿದರಾಗಿ, ಮುಮ್ಮೇಳದ ಕಲಾವಿದರಾಗಿ ಭಂಡಾರಿಯವರು ಕೂತರು ಅಂದರೆ ನಮಗೆ ಮುಮ್ಮೇಳ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಆಗ್ತಿತ್ತು. ಪ್ರಭಾಕರ್ ಭಂಡಾರಿಯವರು, ಸತ್ಯನಾರಾಯಣ ಭಂಡಾರಿಯವರು ಜುಬ್ಬ ಹಾಕೊಂಡು ಕೆಂಪು ರುಮಾಲು ಸುತ್ತಕೊಂಡು ಅಲ್ಲಿ ಉಪ್ಪೂರಿನ ಭಾಗವತಿಕೆ ಇರಬೇಕು, ಇವ್ರು ಕೂತಿರ್ಬೇಕು, ಒಂದು ಚೂರು ಬಗ್ಗೋದಿಲ್ಲ, ಆಚೀಚೆ ನೋಡೋದಿಲ್ಲ. ಅಲ್ಲಿ ಏನು ಕುಡಿತಾನೋ ಅದಕ್ಕೆ ಪೂರಕವಾಗಿ, ಸಂಪೂರ್ಣ ಪೂರಕವಾಗಿ ಹಿಮ್ಮೇಳ ಹಿನ್ನೆಲೆಯಲ್ಲಿ ಅದ್ಭುತವಾದಂತಹ ಬೆಳತನಕ ಕೂತು ಅವರು ಕಲಾವಿದರು ನುಡಿಸಿದ್ದನ್ನು ನಾನು ನೋಡಿದ್ದೇನೆ. ಆ ಒಂದು ಶಿಸ್ತಿನ ಕಾರಣವಾಗಿ ಅವರು ಇಡೀ ದೇಶ ಸುತ್ತಕೊಂಡು ಬಂದರು ಕೆರೆಮನೆ ಮೇಳದ ಜೊತೆಗೆ. ಯಾವತ್ತೂ ಕೂಡ ಒಂದು ಅಹಂಕಾರದ ಮಾತನ್ನ, ದೊಡ್ಡಸ್ತನದ ಮಾತನ್ನ, ನಾವಿಷ್ಟು ದೊಡ್ಡ ಕಲಾ ಶ್ರೀಮಂತರು ಅಂತಕ್ಕಂಥ ಮಾತನ್ನ ಯಾವ ಭಂಡಾರಿ ಸಮಾಜದವರು ಕೂಡ ಹೇಳ್ಕೊಂಡಿಲ್ಲ. ಇದು ಮೆಚ್ಚತಕ್ಕಂಥ ಸಂಗತಿ. ಯಕ್ಷಗಾನ ಕಲಾವಿದರಾಗಿಯೂ ಕೂಡ ಆ ಕಾಲ ಒಂದಿತ್ತು. ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರ ಭಸ್ಮಾಸುರ, ಹಳ್ದಿಪುರ ಗಜಾನನ ಭಂಡಾರಿ ಅವರ ಮೋಹಿನಿ, ಅದೆಂತ ಅದ್ಭುತ. ಜಲವಳ್ಳಿ ವೆಂಕಟೇಶ್ವರ ಅವರ ಈಶ್ವರ, ಕಪ್ಪಣ್ಣಿ ಹಾಸ್ಯ, ಇದೆಲ್ಲ ಒಂದಕ್ಕೊಂದಕ್ಕೆ ಎಷ್ಟು ಅದ್ಭುತವಾಗಿ ಪೂರಕವಾಗಿತ್ತು ಅಂದರೆ ನಿನ್ನೆ ನಾನು ಚಿಟ್ಟಾಣಿಯವರು ಮಾತಾಡಿದ ಇದೇ ವಿಚಾರನ. ಮೋಹಿನಿ ಸ್ತ್ರೀ ಪಾತ್ರ ವಿಚಾರವಾಗಿ ಬಹಳ ಸುಂದರವಾದಂತಹ ಸ್ತ್ರೀ ಪಾತ್ರ, ಅಥವಾ ನಮ್ಗೆ ಆ ವಯಸ್ಸು ಹಾಗೆ ಕಾಣ್ತಿತ್ತೋ ಗೊತ್ತಿಲ್ಲ, ಬಹಳ ಅದ್ಭುತವಾಗಿತ್ತು. ನಂತರ ಗಜಾನನ ಭಂಡಾರಿ ಇರುವಾಗೆಲ್ಲ ನಾನು ಹೇಳ್ತಾ ಇದ್ದೆ ಒಮ್ಮೆ ವೇಷ ನೋಡಬೇಕು ಅಂತೇಳಿ. ಹೀಗೆ ಭಂಡಾರಿ ಸಮುದಾಯದ ಕೊಡುಗೆ ಕಲಾಕ್ಷೇತ್ರಕ್ಕೆ ಬಹಳ ಅದ್ಭುತವಾದದ್ದು. ಹೇಳ್ಕೊಳ್ಳದೆ ಇರಿ, ಇತಿಹಾಸದಲ್ಲಿ ಅದು ದಾಖಲಾಗಿದೆ, ಜನ ಮನಸ್ಸಿನಲ್ಲಿ ದಾಖಲಾಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ಸಂತೋಷ ಕೊಡ್ತಕ್ಕಂಥ ಕೆಲಸವನ್ನ ದೇವರ ಸೇವೆ ಮಾಡುವ ಮುಖಾಂತರವಾಗಿ, ಕಲಾ ಸೇವೆ ಮುಖಾಂತರವಾಗಿ ಮಾಡ್ಕೊಂಡು ಬಂದಿದ್ದೀರಿ. ಹೊಟ್ಟೆಯ ಪಾಡಿಗಾಗಿ ಅಥವಾ ಬೇರೆ ವ್ಯವಸಾಯಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋದರೂ ಕೂಡ ಒಂದು ಪರಂಪರೆಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಕೆಲಸ ಆಗ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷವಾದಂಥ ಒಂದು ಸಂಗತಿ. ಇವತ್ತು ವಿಠ್ಠಲ್ ಭಂಡಾರಿ ಅವರಾಗಲಿ, ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು ಸಾಮಾಜಿಕವಾದಂಥ ಒಂದು ಕ್ರಾಂತಿಗೆ ಕಾರಣ ಆಯಿತು. ವಿಠ್ಠಲ್ ಭಂಡಾರಿ ಅವರ, ಯಮುನಾ ಗಾಂವ್ಕರ್ ಅವರ ಚಟುವಟಿಕೆಗಳು, ಹೀಗೆ ಒಂದು ಸಮಾಜ ಅಸ್ತಿತ್ವ ಗುರುತಿಸಿಕೊಳ್ಳೋದಕ್ಕೆ, ತನಗೆ ತನ್ನ ಯೋಗ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ, ತನ್ನನ್ನು ಗುರುತಿಸಬೇಕು ಅನ್ನು ಮಾಡೋದಕ್ಕೆ ಇವತ್ತು ಇಂತಹ ವಿಧಾಯಕವಾದ ಒಂದು ರೀತಿಯಲ್ಲಿ ಹೋಗೋದಿದೆಯಲ್ಲ, ಇದು ಈ ದೇಶದ ಅದ್ಭುತವಾದದ್ದು. ಇವತ್ತು ಉತ್ತರ ಭಾರತದಲ್ಲಿ, ಹರಿಯಾಣದಲ್ಲಿ, ದೆಹಲಿಯಲ್ಲಿ ಕುಡಿಯೋ ನೀರಿಗತ್ತಿಂದ ಇರುವಾಗೆ ಜಾಟ್ರುಗಳು ಇಡೀ ಬಸ್ಸು, ಲಾರಿ, ರೈಲ್ವೆ ಎಲ್ಲ ಸುಟ್ಟಾಕಿಬಿಟ್ಟು ಆಂದೋಲನ ಮಾಡ್ತಾ ಇದ್ದಾರೆ ಮೀಸಲಾತಿ ಸಲುವಾಗಿ. ನಾವಿಲ್ಲಿ ವಿಲೇಜಿಂದ ಕೇಳ್ತಾ ಇದ್ದೇವೆ, ನಮಗೆ ನಮ್ಮ ಈ ಕಲೆಗೆ ಮಾನ್ಯತೆ ಕೊಡಿ, ನಮ್ಮ ಈ ಕಲಾವಿದರಿಗೆ ಗೌರವ ಕೊಡಿ, ನಾವಿದನ್ನು ಮಾಡ್ಕೊಂಡು ಬಂದಿದ್ದೇವೆ, ಶತಮಾನದಿಂದ ರಕ್ಷಿಸ್ಕೊಂಡು ಬಂದಿದ್ದೇವೆ ಅಂತ. ಇದು ಒಳ್ಳೆಯತನದ ದ್ಯೋತಕವಾಗಿದೆ ಅಂತ ಅಂದ್ಕೊಳ್ತೇನೆ. ಈ ದೃಷ್ಟಿಯಿಂದ ಎಂದೋ ಆಗಬೇಕಾಗಿರೋದು ಇಂತಹ ಸಮ್ಮೇಳನಗಳು, ಚಟುವಟಿಕೆಗಳು ಇವತ್ತಾಗಿದೆ. ಬಹಳ ಎಲ್ಲ ಸಮಾಜಗಳು ಇವತ್ತು ಒಂದಾಗಿ ತಮಗೆ ಈ ಬೇಡಿಕೆ ಬೇಕು, ಇದು ಬೇಕು, ನಾವು ಹೀಗಿದ್ದೇವೆ ಅಂತ ತೋರಿಸ್ಕೊಳ್ತಕ್ಕಂಥ ಒಂದು ಕೆಲಸ ಇದೆ. ಮೊನ್ನೆ ಈಗ ಇತ್ತೀಚೆ ವಾದ್ಯ ಬಾರಿಸೋದಿಲ್ಲ ಅಂತ ಮೆಷಿನ್ ಯಂತ್ರದ ವಾದ್ಯ ತಂದಾಗ ಒಬ್ಬರು ಸ್ವಾಮಿಗಳು ಮಾಡಬೇಡಿ, ತರಬೇಡಿ ದೇವಸ್ಥಾನಕ್ಕೆ ಅಂತ. ಕಲಾವಿದರಿಗೆ ಗೌರವ ಕೊಡಿ, ನೀವು ಭಂಡಾರಿಗಳನ್ನ ಕರೆಸಿ ಮಾಡಿಸಿ, ಈಗಿನ ಕಾಲಕ್ಕೆ ಏನು ಬೇಕೋ ಕೊಡಿ ಅನ್ನುವಂಥದ್ದು. ಹಾಗೆ ಬಹುಶಃ ಹಿಂದೆಲ್ಲ ಯಾವುದೋ ಒಂದು ರೀತಿ ಆತ್ಮೀಯವಾದ ಸಂಬಂಧ ಇತ್ತು. ನಾನು ಮೊನ್ನೆ ಇದನ್ನ ಬರೆದಾಗ ನಾನು ಬರೆದೆ, ದೇವರ ಅಷ್ಟಾವಧಾನ ಸೇವೆಯಲ್ಲಿ ಭಂಡಾರಿಗಳ ಶ್ರುತಿಮೌರಿ ಸೇವಾ ಮಮದಾರಯ ಅಂತ ಹೇಳ್ತಕ್ಕಂಥದ್ದು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಮತ್ ಹೊನ್ನಾವರ ಪುರವರಾಧೀಶ, ಹೀಗೆ ಸ್ವರ್ಣ ಪುರವರಾಧೀಶ ಹೀಗೆ ಹೇಳ್ಕೊಂಡು ಭಂಡಾರಿಗಳಿಗೆ ಒಂದು ವಿಶೇಷವಾದ ಮಾನ್ಯತೆ ಇತ್ತು. ನಾನು ಉಳಿದ ಕಡೆ ನೋಡ್ತಾ ಇದ್ರು ಕೂಡ ನಮ್ಮ ಹಾಸ್ಯಗಾರರ ಮನೆಯಲ್ಲಿ 4 ತಾಸು ಅಷ್ಟಾವಧಾನ ಸೇವೆ, ಪ್ರತಿ ವಾದ್ಯಕ್ಕೂ ಪ್ರತ್ಯೇಕ ಅವಯ ಮತ್ತು 5 ಪಂಚವಾದ್ಯಗಳು ಸೇರಿ ಒಂದು ಸಮಯ, ಹೀಗೆ ಕೊಡ್ತಾ ಇರ್ತಕ್ಕಂಥ ಅಪರೂಪದ ದೃಶ್ಯವನ್ನು ಕೂಡ ನಾನು ನೋಡಿದ್ದೇನೆ. ಇದಕ್ಕಿಂತ ಹೆಚ್ಚಿನೇನು ಬಯಸೋದಕ್ಕಿಲ್ಲ. ಈ ಪ್ರೀತಿ, ಈ ಒಳ್ಳೆಯತನ, ಈ ಒಳ್ಳೆಯ ಗುಣ, ನೀವು ಸಮಾಜ ಕೊಟ್ಟಿರ್ತಕ್ಕಂಥ ಕೊಡುಗೆ, ಅದು ಯಾರೂ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಕಾಲದ ಬದಲಾವಣೆಯಲ್ಲಿ ಏನೋ
ಇವತ್ತು ಮರೆಗೆ ಹೋಗಿರ್ಬೋದು, ಇವತ್ತು ವಿದೇಶಿ ವಾದ್ಯಗಳ ಹೊಂದಾಣಿಕೆಗಳಾಗಬಹುದು, ನಾಳೆ ಇನ್ಯಾವುದೋ ಒಂದು ಬದಲಾವಣೆ ಕೂಡ ಬರಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಇಂತಹ ವಾದ್ಯವನ್ನು ಬೇರೆ ಬೇರೆ ವಾದ್ಯಗಳನ್ನು ಬಾರಿಸ್ತಕ್ಕಂಥವರಿಗೆಲ್ಲ ಅವರದ್ದಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಇದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡೋ ಸಾಧ್ಯ ಇದೆ. ವಿಠಲವಂತ ಶಕ್ತಿ ಇದೆ, ಕಾರ್ಯಕರ್ತರಿದ್ದಾರೆ. ಆದ್ದರಿಂದ ಇಲ್ಲಿಯವರೆಗಿನ ಭಂಡಾರಿ ಸಮಾಜದ ದೇವರ ಸೇವೆ ಅಂತೇಳಿ, ಕಲಾ ಸೇವೆ ಅಂತೇಳಿ ಬಹಳ ಕಷ್ಟಪಟ್ಟು, ಅದೆಷ್ಟು ಕಷ್ಟಪಟ್ಟರು ಅಂದರೆ ಅದನ್ನು ಯಾವ ಮಾನಪತ್ರದಲ್ಲೂ ಬಡತನದಿಂದ ಬಡವರನ್ನು ಬರಿಬೇಕಾದ ಅಗತ್ಯ ಇಲ್ಲ, ಎಲ್ಲರೂ ಹಾಗೆ. ಆದ್ದರಿಂದ ಇಷ್ಟು ಕಷ್ಟಪಟ್ಟು ಮೊದಲಿಗಿಂತ ಬದಲಾವಣೆ ಬಂದಿದೆ. ಕಲೆಯನ್ನು ಉಳಿಸ್ಕೊಂಡು ಬಂದಿದ್ದೀರಿ, ಈ ಕಲಾ ಪ್ರಪಂಚಕ್ಕೆ ಕೊಡುಗೆ ನೀಡಿದ್ದೀರಿ. ಆದ್ದರಿಂದ ನಿಮ್ಮ ಸರಳತೆ, ಸಹೃದಯತೆ, ಪ್ರೀತಿ, ವಿಶ್ವಾಸವನ್ನು ಉಂಡವ ನಾನು, ನನ್ನಂಥ ಸಾವಿರಾರು ಜನ ಇದ್ದಾರೆ ಹಾಗೆ ಗೌರವಿಸ್ತಕ್ಕಂಥವ್ರು. ನಮ್ಮ ಕುಪ್ಪಂಡರನ್ನ ನೆನೆಸ್ಕೊಳ್ಬೇಕು. ನಾನು ಕಟ್ಟೆಬಟ್ಟಿಗೆ ಅವರ ಪರಮಾಪ್ತರಾಗಿದ್ದರು. ಪಳ ಬಾರಿಸುವಾಗ ಕುಪ್ಪಂಡರನ್ನು ಎಲ್ಲೆಲ್ಲಿ ದೇಶದಲ್ಲಿ ಎಲ್ಲೆಲ್ಲ ದೇವಸ್ಥಾನಗಳಲ್ಲಿ ಸ್ಥಾಪನೆ ಇದೆ, ಕಟ್ಟೆಬಟ್ಟು ಸಂಗಡ ಕುಪ್ಪಂಡಾರ ಹೋಗುವಂಥ ಒಂದು ಪದ್ಧತಿ ಇತ್ತು. ಅಂತಹ ಒಂದು ಮಹಾನ್ ಕಲೆ ಇವತ್ತು ಇಲ್ಲವಾಗ್ತಾ ಇದೆ. ಆದ್ದರಿಂದ ಎಲ್ಲ ಕಲೆಯ ಸಂಪನ್ಮೂಲಗಳನ್ನು, ಅಮೂಲ್ಯ ಸಂಗತಿಗಳನ್ನು ನೀವು ಉಳಿಸ್ಕೊಳ್ತೀರಿ. ಅದಕ್ಕೆ ಇನ್ನೂ ಒಳ್ಳೆಯ ದಿವಸಗಳು ಮುಂದೆ ಬರಲಿಕ್ಕಿದೆ. ಈ ದೇಶದ ಎಲ್ಲ ಜಾನಪದ ಕಲೆಗಳು, ಜಾನಪದ ಸಾಹಿತ್ಯ ಅದೇ ನಿಜವಾದ ಮೂಲ ಸಂಸ್ಕೃತಿ ಅಂತ ಡಾಕ್ಟರ್ ಎನ್ ಆರ್ ನಾಯ್ಕ ನನ್ನ ಗುರುಗಳಿದ್ದಾರೆ, ಅವರೆಲ್ಲ ತುಂಬ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಇವತ್ತೊಂದು ಸಮಾಧಾನ ಅಂದರೆ ನಾನು ಮಾಡಿ ಕೆಲಸ ಸಾರ್ಥಕ ಆಯ್ತಲ್ಲ ಅನ್ನುವಂಥದ್ದು. ಇವತ್ತು ಜಗತ್ತು ಗುರುತಿಸಿದೆ ಈ ಜಾನಪದವನ್ನು. ಮೊನ್ನೆ ಇವತ್ತು ಬೆಳಗ್ಗೆ ಭಾಷಣ ಮಾಡಿರ್ತಕ್ಕಂಥ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಕುಲಪತಿಗಳು ಕೆರೆಮನೆಯಲ್ಲಿ ಭಾಷಣ ಮಾಡ್ತಾ ಒಂದು ಮಾತು ಹೇಳಿದರು. ಕೆಲವು ದೇಶಗಳಲ್ಲಿ, ಅವರು ದೇಶದ ಹೆಸರು ಹೇಳಿದರು, ಕೆಲವು ದೇಶಗಳಲ್ಲಿ ಸ್ಥಳೀಯವಾದಂಥ ಎರಡು ಕಲೆ ಅವನು ಕಡ್ಡಾಯವಾಗಿ ಕಲಿಬೇಕು. ಸಮಾಜ ಕಲೆಯನ್ನು, ಸಂಪ್ರದಾಯದ ಕಲೆಯನ್ನು ಅವನಿಗೆ ಶಾಲೆಯಲ್ಲಿ ಇಷ್ಟು ಅಂಕ ಜಾಸ್ತಿ ಸಿಗ್ತದೆ ಅನ್ನೋ ಮುಖಾಂತರವಾಗಿ ಸ್ಥಳೀಯ ಕಲೆಯನ್ನು ರಕ್ಷಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕೆಲವು ದೇಶಗಳಲ್ಲಿ ಮ್ಯೂಸಿಯಂ ವಸ್ತು ಆಗಿದೆ. ಭಾರತದಲ್ಲಿ ಹಾಗೆ ಆಗಕೂಡದು. ಜಾನಪದ ವಿಶ್ವವಿದ್ಯಾನಿಲಯ ಅದು ಎಲ್ಲ ಕಲಾ ಪ್ರಕಾರಗಳನ್ನು ರಕ್ಷಿಸ್ತದೆ. ಮತ್ತೆ ಎಲ್ಲ ಕಲಾವಿದರು ಕೂಡ ಜಾನಪದ ವಿಶ್ವವಿದ್ಯಾಲಯ ಸಂಪನ್ಮೂಲಗಳು ಅಂತಕ್ಕಂಥ ಒಂದು ಮಾತನ್ನು ಕೆರೆಮನೆಗೆ ಬಂದಾಗ ಅವರು ಯಕ್ಷಗಾನ ಕುರಿತಾಗಿ ಅಕಾಡೆಮಿ ಇವತ್ತು ಅದನ್ನು ಹೇಳಿದೆ. ತುಂಬ ಚೆನ್ನಾಗಿ ಮಾತಾಡಿದ ಆ ದಿವಸ ಕೆರೆಮನೆಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ವಿಠಲ ಇವತ್ತು ಮನವಿ ಕೊಟ್ಟಿದ್ದನ್ನು, ವಿಡಂಬರೆಯವರ ಮುಖಾಂತರವಾಗಿ ಮನವಿ ಕೊಟ್ಟಿದ್ದನ್ನು ನಾನು ಗಮನಿಸಿದ್ದೇನೆ. ಅದರಲ್ಲಿ ಎಲ್ಲ ಪಂಚವಾದ್ಯವನ್ನು ಸೇರಿಸ್ಕೊಳ್ಳೋಕೆ ಹೋದರೆ ನಾಳೆ ಸಮಸ್ಯೆ ಆಗ್ಬೋದು ಅನ್ನೋದೊಂದು ಗಮನಕ್ಕೆ ತರೋಕೆ ಬಯಸ್ತೇನೆ. ಕೇವಲ ಭಂಡಾರಿ ಸಮಾಜಕ್ಕೆ ಕೊಟ್ಟರೆ ತುಂಬ ಚೆನ್ನಾಗಿರ್ತದೆ ಅನ್ನುವಂಥದ್ದು. ಮಿಶ್ರ ಮಾಡೋಕ್ಕಾದ್ರೆ ಸಮಸ್ಯೆ ಆಗ್ತದೆ. ಒಮ್ಮೆ ದೇವರಾಜರ್ಸ್ ಅವರು ಹೊನ್ನಾವರಕ್ಕೆ ಬಂದಾಗ ಯಕ್ಷಗಾನಕ್ಕೆ ಅಕಾಡೆಮಿ ಬೇಕು ಅಂತ ಮನವಿಯನ್ನು, ನಾನು ಅವಾಗ ಕಾರ್ಯದರ್ಶಿಯಾಗಿದ್ದೆ, ನಾವೇ ಎಲ್ಲ ಯಕ್ಷಗಾನವನ್ನು ಸೇರಿಸಿಕೊಟ್ಟದ್ದು. ಆಮೇಲೆ ಅವರು ಯಕ್ಷಗಾನ ಜಾನಪದ ಬೇಕು ಅಂತಾರೆ, ಯಕ್ಷಗಾನ ಜಾನಪದ ಮಾಡ್ತೇನೆ ಅಂತ. ಆಮೇಲೆ ಈಗ ಯಕ್ಷಗಾನ ಬೇರೆ ಆಗಬೇಕು ಅಂತ ಹೊರಟಿದೆ. ನಾಳೆ ಅಂಥ ದಿನಗಳು ಬರೋದು ಬೇಡ. ಬರೀ ಭಂಡಾರಿ ಸಮಾಜ ಈ ವಿಶಿಷ್ಟವಾದ ಕಲೆ ಅತ್ಯಂತ ಸೂಕ್ಷ್ಮವಾಗಿ, ಬೇರೆ ಸಮಾಜದವರು ಈ ವಾದ್ಯ ಬಾರಿಸ್ತಾ ಇದ್ರು ಕೂಡ ಇಷ್ಟು ಸೂಕ್ಷ್ಮವಾಗಿ, ಲಯಬದ್ಧವಾಗಿ, ಶ್ರುತಿಬದ್ಧವಾಗಿ ಹಿಂದೂಸ್ತಾನಿ ರಾಗದ ಆಧಾರದ ಮೇಲೆ ಪಂಚವಾದ್ಯ ನುಡಿಸ್ತಕ್ಕಂಥ ಇನ್ನೊಂದು ಸಮಾಜ ಯಾವುದು ಕೂಡ ಇಲ್ಲ. ಆದರೆ ಇದನ್ನ ಇದ್ದ ಹಾಗೆ ರಕ್ಷಿಸ್ತೀವಿ. ಇನ್ನೊಂದು ಸಮ್ಮೇಳನ ಆಗಲಿ, ಮತ್ತಾರು ಕೂಡ ಮತ್ತೊಂದು ಸಮ್ಮೇಳನ ಆಗಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಬಹುಶಃ ಜಾಸ್ತಿ ಮಾತಾಡಿದ್ದೇನೆ. ಹಿರಿಯರಾದ ವಿಡಂಬಾರಿಯವರಿದ್ದಾರೆ. ಈ ಮನುಷ್ಯನ ಪ್ರೀತಿ ನೋಡಿದರೆ, ಮನುಷ್ಯ ಕುಲದ ಪ್ರೀತಿ, ಮಾನವ ಪ್ರೀತಿ, ಅವರ ಸಾಹಿತ್ಯದ ಕಾಳಜಿ ನೋಡಿದರೆ ಕೈ ಮುಗಿಬೇಕು ಅನಿಸ್ತದೆ. ಇಂತಹದೆಲ್ಲ ಮಹಾ ತ್ಯಾಗ ಮಾಡಿ ಇಡೀ ಸಮಾಜಕ್ಕಾಗಿ ಕಷ್ಟಪಟ್ಟು ದುಡಿದು ಲೋಕವನ್ನು ತಿದ್ದತಕ್ಕಂಥ ಚುಟುಕುಗಳನ್ನು ಕೊಡುವ ಮುಖಾಂತರವಾಗಿ ಇಡೀ ಭಂಡಾರಿ ಸಮಾಜಕ್ಕೆ ಕೀರ್ತಿ ತಂದಿದ್ದಾರೆ. ಇಂಥವರೆಲ್ಲ ಇರುವಾಗ, ಇಷ್ಟೆಲ್ಲ ಬೆಂಬಲ ಇರುವಾಗ ಯಾವ ಹೆದರಿಕೆ ಆಗಬೇಕಿಲ್ಲ, ಯಾವುದೇ ಅಡಚಣೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಿಮ್ಮಲ್ಲಿ ಒಕ್ಕಟ್ಟಿನ ಕೊರತೆ ಆಗದೆ ಇರುವಾಗ ನೋಡ್ಕೊಳ್ಳಿ. ಎಲ್ಲರೂ ಏಕಧ್ವನಿಯಿಂದ ಇದನ್ನು ಆಗಬೇಕು, ಇದಾಗಬೇಕು, ಇದನ್ನು ರಕ್ಷಿಸಬೇಕು ಅಂತ ಮಾಡೋದಾದ್ರೆ ಸಾಕಷ್ಟು ಅನುಕೂಲವಂತರು ಬೇರೆ ಬೇರೆ ಉದ್ಯೋಗ ಮಾಡಿದ್ರೆ ಎಲ್ಲ ಸೇರಿಕೊಂಡು ವರ್ಷಕ್ಕೊಮ್ಮೆ ಹೀಗೆ ಸೇರಿ ಸಂತೋಷವಾಗಿದ್ದುಕೊಂಡು ನಮ್ಮಂಥವರಿಗೆ ಕೂಡ ಒಂದು ಮಾದರಿಯಾಗುವ ರೀತಿಯಲ್ಲಿ ಬದುಕಿ ಅಂತ ಹಾರೈಸಿ ಒಂದು ಮಾತು